ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಹಾಗೂ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂಡ್ ಅವರ ಒಂದು ನೆಕ್ಸ್ಟ್ ಆಕ್ಷನ್ಸ್ ಏನಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ ಜೊತೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ನಿಮಗೆ ಅಕ್ಯುರೇಟ್ ಆಗಿರುವಂತಹ ರೀಡಿಂಗ್ ಸಿಗ್ತಾ ಹೋಗುತ್ತೆ. ಸಾಧ್ಯ ಆದರೆ ಇದು ನಿಮ್ಮ ಒಂದು ಎನರ್ಜೀಸ್ ಕೂಡ ಆಗಿರೋದ್ರಿಂದ ನಿಮ್ಮ ಇಬ್ಬರ ಹೆಸರನ್ನ ಒಟ್ಟಿಗೆ ಹೇಳ್ಕೊಳ್ಳಿ. ಸೊ ದಟ್ ನಿಮ್ಮ ಇಬ್ಬರ ಒಂದು ಎನರ್ಜೀಸ್ ಈ ಒಂದು ರೀಡಿಂಗ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಹೇ ಪರಮಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್. ಸೊ ಈ ಒಂದು ರೀಡಿಂಗ್ ಯಾರು ಸಪ್ರೇಷನ್ ಅಲ್ಲಿ ಇದ್ದೀರಾ, ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವರಿಗೆ ಅನ್ವಯ ಆಗುತ್ತೆ. ಓಕೆ, ಒನ್ ಸೈಡ್ ಎಫರ್ಟ್ ಯಾರು ಮಾಡ್ತಾ ಇದ್ದೀರಾ, ಸೊ ಒನ್ ಸೈಡ್ ಎಫರ್ಟ್ ಆಗಿರೋದ್ರಿಂದನೇ ಹೆಚ್ಚು ಕೇಸಸ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರುತ್ತೆ. ಬಿಕಾಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಎದುರುಗಡೆಯಿಂದ ಆ ಪಾರ್ಟ್ನರ್ ಕಡೆಯಿಂದ ಸಿಕ್ಕಿಲ್ಲ ಅಂದಾಗ ಡೆಫಿನೆಟ್ಲಿ ನೀವು ಡಿಸಪಾಯಿಂಟ್ ಆಗ್ತೀರಾ ಆ್ಯಂಡ್ ಅದ್ರ ಬಗ್ಗೆ ನೀವು ಕೇಳೋದಕ್ಕೆ ಹೋಗ್ತೀರಾ. ಅಗೇನ್ ಆ ಒಂದು ವ್ಯಕ್ತಿ ಬ್ಲಾಕ್ ಮಾಡುವಂಥದ್ದು, ನೋ ಕಾಂಟ್ಯಾಕ್ಟ್ ಆಗುವಂಥದ್ದು ಹೆಚ್ಚು ನಡೆಯುತ್ತೆ ಅಂತ ಹೇಳ್ಬಹುದು. ಸೊ ನೋಡೋಣ ನಿಮ್ಮ ಎನರ್ಜೀಸ್ ಏನಿದೆ, ನೀವು ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಬಗ್ಗೆ. ಇಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ ತೋರಿಸ್ತಾ ಇದೆ. ಯು ಆರ್ ವೆರಿ ಸ್ಟ್ರಾಂಗ್, ಇಂಟಿಟ್ಯೂವ್ ಆ್ಯಂಡ್ ನಿಮ್ಮ ಇನ್ನರ್ ವಾಯ್ಸ್ಗೆ ನೀವು ಜಾಸ್ತಿ ಪ್ರಾಮುಖ್ಯತೆ ಅನ್ನೋದನ್ನ ಕೊಡ್ತೀರಾ. ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳುತ್ತೆ ಅದನ್ನ ಕೇಳ್ತೀರಾ. ಸಾರಿ ಗಾಯ್ಸ್, ಕ್ಯಾಂಡಲ್ ಹೋಲ್ಡ್ ಆಗ್ತಾ ಇಲ್ಲ ಪ್ರಾಪರ್ ಆಗಿ. ಓಕೆ, ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ. ಇಲ್ಲಿ ತುಂಬಾ ಜನ ಪ್ಯಾನಿಕ್ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸಡನ್ ಆಗಿ ಪ್ಯಾನಿಕ್ ಅಟ್ಯಾಕ್ಸ್ ನಿಮ್ಗೆ ಆಗ್ತಾ ಇದೆ, ಆಂಗ್ಸೈಟಿ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಜಾಸ್ತಿ ಪ್ಯಾನಿಕ್ ಆಗಬೇಡಿ, ಆಂಗ್ಸೈಟಿ ಆಗಬೇಡಿ. ಆದಷ್ಟು ಮೆಡಿಟೇಷನ್ ಅನ್ನೋದನ್ನ ನೀವು ಶುರು ಮಾಡ್ಕೊಳ್ಳಿ. ಬಿಕಾಸ್ ಸಡನ್ ಆಗಿ ಭಯ ಫೀಲ್ ಆಗ್ತಾ ಇದೆ ಇಲ್ಲಿ ನಿಮಗೆ. ಆ್ಯಂಡ್ ಸಡನ್ ಆಗಿ ಪ್ಯಾನಿಕ್ ಆಗ್ಬಿಡ್ತೀರಾ, ಸಡನ್ ಆಗಿ ಟೆನ್ಷನ್ ತಗೊಳ್ತೀರಾ. ಆ್ಯಂಡ್ ಕೆಲವರು ಇದರಿಂದ ತುಂಬಾ ಸುಸ್ತು ಆ್ಯಂಡ್ ತುಂಬಾ ಆಂಗರ್ ಇಶ್ಯೂಸ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಕಾರಣ ಇಲ್ದೇನೆ ಬೇರೆದವರ ಒಂದು ಫ್ರಸ್ಟ್ರೇಷನ್, ನಿಮ್ಮ ಪಾರ್ಟ್ನರ್ ಮೇಲೆ ಇರುವಂಥ ಫ್ರಸ್ಟ್ರೇಷನ್ನ ಬೇರೆದವ್ರ ಮೇಲೆ ಹಾಕುವಂಥದ್ದು ಇಲ್ಲಿ ನಡೀತಾ ಇದೆ. ಬಟ್ ನೀವು ಎಷ್ಟೇ ಸ್ಟ್ರಾಂಗ್ ಆಗಿದ್ದೀರಾ ಅಂತ ನೀವು ತೋರಿಸ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಇಲ್ಲಿ ನೀವು ಒಳಗಡೆಯಿಂದ ಬ್ರೇಕ್ ಡೌನ್ ಆಗಿದ್ದೀರಾ, ಮುರಿದು ಹೋಗಿದ್ದೀರಾ ಕಂಪ್ಲೀಟ್ ಆಗಿ. ನನ್ನ ಜೀವನನೇ ಮುಗೀತು ಅನ್ನೋ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಮುರಿದು ಹೋಗಿದೆ, ನಿಮ್ಮ ಒಂದು ನಂಬಿಕೆಗಳು ಮುರಿದು ಹೋಗಿದೆ. ಈ ಒಂದು ಪಾರ್ಟ್ನರ್ ಕಡೆಯಿಂದ, ನಿಮ್ಮ ಒಂದು ಪರ್ಸನ್ ಕಡೆಯಿಂದ ಮುರಿದು ಹೋಗಿದೆ. ಬಟ್ ಸ್ಟಿಲ್ ಹೊರಗಡೆ ನೀವು ಎಷ್ಟೇ ಪ್ರಿಟೆಂಡ್ ಮಾಡ್ತಾ ಇದ್ರು, ಎಷ್ಟೇ ನಾಟಕ ಮಾಡ್ತಾ ಇದ್ರು, ಒಳಗಡೆ ಇರುವಂತಹ ನಿಮ್ಮ ಎಮೋಷನ್ಸ್ ಏನಿದೆ, ನಿಮ್ಮ ಒಂದು ನೋವು ಏನಿದೆ ಅದು ಕೋಪದ ಮುಖಾಂತರ ಹೊರಗೆ ಬರ್ತಾ ಇದೆ. ತುಂಬಾ ಇರಿಟೇಟ್ ಫೀಲ್ ಆಗ್ತಾ ಇದೆ. ಅಂಡ್ ಯಾರಾದ್ರೂ ಯಾಕೆ ಮಾತಾಡಿಸ್ತಾರೆ, ಯಾರಾದ್ರೂ ಯಾಕೆ ನನಗೆ ಏನೋ ಒಂದು ಹೇಳ್ತಾರೆ, ನನಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನಗೆ ಯಾರು ಬೇಡ, ನನ್ನ ಕುಟುಂಬ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಕಲೀಗ್ಸ್ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಫ್ರೆಂಡ್ಸ್ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನಗೆ ಯಾರ ಒಂದು ಅವೈಲಬಿಲಿಟಿ ಸಿಗ್ತಾ ಇಲ್ಲ. ನನ್ನ ಸಿಚುವೇಶನ್ಸ್ ಯಾವ ರೀತಿ ಇದೆ ಅಂತಂದ್ರೆ ಬೇರೆದವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನೀವಿದ್ದೀರಾ. ಅಂಡ್ ಆಬ್ವಿಯಸ್ಲಿ ನಿಮ್ಮ ಒಂದು ಪರಿಸ್ಥಿತಿ ಏನಿದೆ ಅದನ್ನ ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಖುಷಿನ ಹಂಚ್ಕೋಬಹುದು, ದುಃಖನ ಹೇಗೆ ಹಂಚ್ಕೊಳ್ಳಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವಿದ್ದೀರಾ. ಅಂಡ್ ಆದಷ್ಟು ಹೊರಗಡೆ ಪ್ರಪಂಚಕ್ಕೆ ನೀವು ನಾನು ಚೆನ್ನಾಗಿದ್ದೀನಿ, ನಾನು ಸರಿಯಾಗಿದ್ದೀನಿ ಅಂತ ತುಂಬಾ ಪ್ರಿಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಬಟ್ ಒಳಗೊಳಗೆ ತುಂಬಾ ಕುಗ್ತಾ ಇದ್ದೀರಾ. ಬಟ್ ಇದೆಲ್ಲದರ ಜೊತೆಗೆ ನೀವು ನಿಮ್ಮನ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಗುಣಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಎಲ್ಲ ಮ್ಯಾನಿಫೆಸ್ಟೇಷನ್ಸ್, ಹೀಲಿಂಗ್ ಥೆರಪಿ, ಕೌನ್ಸಿಲಿಂಗ್ ಎಲ್ಲ ರೀತಿನಲ್ಲೂ ತಗೊಳ್ತಾ ಇದ್ದೀರಾ. ಬಟ್ ಇನ್ನರ್ಲಿ ನಿಮ್ಗೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಆದಷ್ಟು ಥೆರಪಿಗಳನ್ನ ಇಲ್ಲಿ ಕೆಲವರು ತಗೊಂಡಿದ್ದೀರಾ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಡೆಸ್ಪರೇಟ್ ಆಗ್ತಾ ಇದ್ದೀರಾ. ಬಟ್ ನಿಮ್ಮನ್ನ ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಳೇಬೇಕು. ಆದಷ್ಟು ಮೆಡಿಟೇಷನ್ ಕಡೆ ಗಮನ ಹರಿಸಿ ನೀವು. ಬಟ್ ನೀವು ಇಲ್ಲಿ ನಿಮ್ಮನ್ನ ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪರ್ಸನ್ ಬಲವಂತದಿಂದ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇರು ಅಂತ ನೀವು
ಫೋರ್ಸ್ ಮಾಡ್ತಾ ಇದ್ದೀರಾ ಅಂಡ್ ಆ ಒಂದು ವ್ಯಕ್ತಿಗೆ ಅದು ಉಸಿರು ಕಟ್ತಾ ಇದೆ. ಇಲ್ಲಿ ನಿಮ್ಮೊಬ್ಬರಿಗೆ ಅಷ್ಟೇ ಉಳಿಸ್ಕೋಬೇಕು ಅನ್ನೋದಿದ್ರೆ ಆ ಒಂದು ಪ್ರೀತಿ ಉಳಿಯೋದಿಲ್ಲ. ಎರಡು ಕಡೆಯಿಂದನೂ ಎಫರ್ಟ್ ಇದ್ರೆ ಮಾತ್ರ ಉಳಿಯುತ್ತೆ. ಬಟ್ ಕರೆಂಟ್ಲಿ ಈ ಒಂದು ವ್ಯಕ್ತಿ ಆ ಒಂದು ಎಫರ್ಟ್‌ನ ತಗೊಳ್ತಾ ಇಲ್ಲ ಅಂಡ್ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ, ನಿಮ್ಮ ಒಂದು ಪರ್ಸೆಪ್ಷನ್ ಏನಿದೆ, ನಿಮ್ಮ ಒಂದು ದೃಷ್ಟಿಕೋನ ಏನಿದೆ ಈ ಒಂದು ಪ್ರೀತಿನಲ್ಲಿ, ಈ ವ್ಯಕ್ತಿ ಅದನ್ನ ಯೋಚಿಸ್ತಾ ಇಲ್ಲ. ಈ ವ್ಯಕ್ತಿ ಬರೀ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅವರ ಸಿಚುವೇಶನ್ಸ್ ಹೇಳ್ತಾ ಇದ್ದಾರೆ ಅಂಡ್ ಯಾವಾಗೆಲ್ಲ ಸಿಗ್ತಾರೆ ಬರೀ ಅವ್ರ ಪ್ರಾಬ್ಲಮ್ಸ್, ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಎಲ್ಲವೂ ಅವರದ್ದೇ ಹೇಳ್ತಾರೆ ಬಿಟ್ರೆ ನೀವು ಅಲ್ಲಿ ಇಲ್ಲ. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಅದು ನಿಮ್ಗೆ ಸಮ್‌ಟೈಮ್ಸ್ ತುಂಬಾ ದುಃಖ ಅನ್ನೋದನ್ನ ಕೊಡ್ತಾ ಇದೆ. ಅಂಡ್ ಇಲ್ಲಿ ಈ ಒಂದು ವ್ಯಕ್ತಿ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ. ನೀವ್ ಏನೇ ಮಾಡಿದ್ರೂನು, ನಾನು ನನ್ನ ವ್ಯಕ್ತಿಗೆ ಏನೇ ಮಾಡಿದ್ರೂನು ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗೋದಿಲ್ಲ. ಅಂಡ್ ಅವ್ರು ಎಫರ್ಟ್ ಹಾಕ್ತಾರೆ, ನನಗ್ ಸಹಾಯ ಮಾಡ್ತಾರೆ. ಕಷ್ಟ ಅಂತ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ದುಡ್ಡಿನ ಸಹಾಯ ನೀವು ಮಾಡಿದೀರಾ ಅಂಡ್ ಎಮೋಷನಲಿ ಅವೈಲಬಿಲಿಟಿ ಇದ್ದೀರಾ. ಅಂಡ್ ಬಟ್ ನಿಮ್ಗೆ ಬೇಕಾಗಿರುವಂತಹ ಟೈಮಲ್ಲಿ ಯಾರು ಅವೈಲಬಿಲಿಟಿ ಕೊಟ್ಟಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ಈ ಒಂದು ವ್ಯಕ್ತಿಗೆ ಇಷ್ಟೊಂದು ಎಫರ್ಟ್ ಹಾಕೋದು ಬೇಕಾ ನಾನು ಅಂತ. ಬಿಕಾಸ್ ಒನ್ ಸೈಡ್ ಎಫರ್ಟ್ ಲಾಂಗ್ ಲಾಸ್ಟ್ ಆಗಿ ಉಳಿಯೋದಿಲ್ಲ. ಸೊ ನಿಮ್ಮನ್ನ ಒಳಗೊಳಗೆ ನೀವು ಸಾಯಿಸ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ನಾನು ಚೆನ್ನಾಗಿದ್ದೀನಿ ಅನ್ನೋದು ನಿಮಗ್ ನೀವೇ ಮಾಡ್ಕೊಳ್ತಿರುವಂತಹ ಮೋಸ. ಸ್ವಲ್ಪ ನೀವು ನಿಮ್ಮ ಪರ್ಸನ್‌ನ ಬದಿಗಿಟ್ಟು ಸ್ವಲ್ಪ ದಿನ ನೀವು ನಿಮ್ಮನ್ನ ನೀವು ಚೂಸ್ ಮಾಡ್ಕೊಂಡು ನೀವು ಹೀಲ್ ಆಗಿ ಅಂತ ಇಲ್ಲಿ ಗೈಡೆನ್ಸ್ ಇದೆ. ಜಸ್ಟ್ ಥಿಂಕ್ ಮಾಡಿ, ನಾನು ಯಾರು? ನನಗೇನ್ ಬೇಕು? ನಾನು ಈ ಪರ್ಸನ್ ಇಲ್ದೇ ಇದ್ದಾಗ ನಾನು ಹೇಗಿದ್ದೆ? ಈಗ ಯಾಕೆ ಹೀಗಿದ್ದೀನಿ? ಯಾಕೆ ನಾನು ನನ್ನ ಎಮೋಷನಲ್ ಅವೈಲಬಿಲಿಟಿನ, ನನ್ನ ಎಮೋಷನಲ್ ಡಿಪೆಂಡೆನ್ಸಿನ ಈ ವ್ಯಕ್ತಿ ಮೇಲೇನೆ ಹೇರ್ತಾ ಇದ್ದೀನಿ ಅಥವಾ ಈ ವ್ಯಕ್ತಿ ಇದ್ರೇನೆ ನನ್ನ ಲೈಫಲ್ಲಿ ಖುಷಿ ಇರುತ್ತೆ ಅಂತ ನಾನ್ಯಾಕೆ ಅನ್ಕೊಳ್ತಾ ಇದ್ದೀನಿ? ಯಾಕೆ ನಾನು ಇಷ್ಟೊಂದು ಅಟ್ಯಾಚ್ ಆಗಿದ್ದೀನಿ? ಇದೆಲ್ಲ ಪ್ರಶ್ನೆಗಳನ್ನ ನೀವು ಜರ್ನಲಿಂಗ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂಡ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಪರ್ಸನಲಿ ನೋಡೋದಾದ್ರೆ ಅಥವಾ ಅವರ ಒಂದು ಪರ್ಸನಾಲಿಟಿ ವೈಸ್ ಹೆಚ್ಚು ಇಲ್ಲಿ ನೋಡೋದಾದ್ರೆ, ಈ ವ್ಯಕ್ತಿದು ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಬರ್ತಾ ಇದೆ. ಡ್ಯುಯಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ಬಹುದು. ಅಂದ್ರೆ ಹೊರಗಡೆ ಜಗತ್ತಿನ ಕಣ್ಣಿಗೆ ಒಂದ್ ರೀತಿನಲ್ಲಿದ್ರೆ ನಿಮ್ಮ ಕಣ್ಣಿಗೆ ಇನ್ನೊಂದ್ ರೀತಿನಲ್ಲಿ ಕಾಣ್ತಾರೆ. ಜಗತ್ತಿನ ಕಣ್ಣಿಗೆ, ಪ್ರಪಂಚದ ಕಣ್ಣಿಗೆ ಅವ್ರಿಗೆ ಯಾರು ಫೆಮಿಲಿಯರ್ ಇದ್ದಾರೋ, ಫ್ರೆಂಡ್ಸ್ ಇದ್ದಾರೋ, ಫ್ಯಾಮಿಲಿ ಇದ್ದಾರೋ ಅವರೆಲ್ಲರ ಕಣ್ಣಿಗೂ ಒಂದು ಮುಖವಾಡ ಇದೆ ಅಂಡ್ ನಿಮ್ಮ ಜೊತೆಗೆ ಇನ್ನೊಂದು ಮುಖವಾಡ ಇದೆ. ಅಂಡ್ ಸಮ್‌ಟೈಮ್ಸ್ ನಿಮ್ ಜೊತೆ ತುಂಬಾ ಮೂಡಿ ಆಗಿ ಫೀಲ್ ಮಾಡ್ತಾರೆ, ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ, ತುಂಬಾ ರಫ್ ಆಗಿ ಬಿಹೇವ್ ಮಾಡ್ತಾರೆ ಅಂಡ್ ಸಮ್‌ಟೈಮ್ಸ್ ತುಂಬಾ ಮಗು ತರ ಆಗ್ತಾರೆ. ಅಷ್ಟು ಮೂಡ್ ಸ್ವಿಂಗ್ಸ್ ನಿಮ್ಮ ಜೊತೆ ಇದ್ದಾಗ ಈ ವ್ಯಕ್ತಿದಾಗುತ್ತೆ. ಬಟ್ ಹೊರಗಡೆ ನೋಡೋದಾದ್ರೆ ಈ ವ್ಯಕ್ತಿಗೆ ಕೋಪನೇ ಬರೋದಿಲ್ಲ ಅಥವಾ ಈ ವ್ಯಕ್ತಿ ಎಷ್ಟೊಂದ್ ಚೆನ್ನಾಗಿ ಮಾತಾಡ್ತಾರೆ. ಬಹುಶಃ ಈ ಒಂದು ವ್ಯಕ್ತಿ ಒಂದು ಕೆರಿಯರ್ ಅಲ್ಲಿ ನೋಡೋದಾದ್ರೆ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇವ್ರು ಇರೋದ್ರಿಂದ ತುಂಬಾ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಎಂತದೇ ವ್ಯಕ್ತಿನೂ ಮಾತಲ್ಲೇ ಗೆಲ್ತಾರೆ. ಆ ತರದ ಒಂದು ಮಾತಿನ ಚಾತುರ್ಯತೆ ಈ ವ್ಯಕ್ತಿದಿದೆ ಅಂತ ಹೇಳ್ಬಹುದು. ಬಟ್ ಈ ತರದ ಮಾತಿನ ಚಾತುರ್ಯತೆ ಆಗಿರಬಹುದು ಅಥವಾ ತೂಕವಾದ ಮಾತುಗಳನ್ನ ನಿಮ್ಮ ಮುಂದೆ ಮಾತಾಡೋದಿಲ್ಲ. ತುಂಬಾನೇ ಇಮ್ಮ್ಯಾಚೂರ್ಡ್ ಆಗಿ ನಿಮ್ ಮುಂದೆ ಬಿಹೇವ್ ಮಾಡ್ತಾರೆ ಅಂತ ಹೇಳ್ಬಹುದು. ತುಂಬಾನೇ ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ ಪ್ರೀತಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಕನೆಕ್ಷನ್ ಬಿಲ್ಡ್ ಆಗೋ ಟೈಮ್ ಅಲ್ಲಿ ಇವರು ನಿಮ್ಗೆ ತುಂಬಾ ಎಮೋಷನಲ್ ಆಗಿ ಅವೈಲೇಬಲ್ ಮಾಡ್ತಾ ಇದ್ರು ಅಥವಾ ತುಂಬಾನೇ ಟೈಮ್ ಕೊಡ್ತಾ ಇದ್ರು. ತುಂಬಾ ಹೇಳೋದಕ್ಕೂ ಮುಂಚೆ ಅರ್ಥ ಮಾಡ್ಕೊಳ್ತಾ ಇದ್ರು. ಬಟ್ ಸಮಯ ಕಳೆದಂತೆ ಇವ್ರಿಗೆ ಯಾವಾಗ ಈ ವ್ಯಕ್ತಿ ಮೇಲೆ ನೀವು ತುಂಬಾ ಅವೈಲಬಿಲಿಟಿ ಇದೆ ಅಂತ ನೀವು ತೋರಿಸ್ಕೊಟ್ರಿ, ಯಾವಾಗ ಈ ವ್ಯಕ್ತಿನ ಬಿಟ್ಟು ಇರೋಕ್ ಆಗೋದೇ ಇಲ್ಲ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು, ಅಲ್ಲಿಂದ ಆಚೆಗೆ ಇವರು ನಿಮ್ಮನ್ನ ನೋಡೋ ದೃಷ್ಟಿನೇ ಬದಲಾಗಿದೆ ಅಥವಾ ನಿಮ್ ಜೊತೆ ನಡ್ಕೊಳ್ಳೋ ರೀತಿನೇ ಬದಲಾಗಿದೆ ಅಂತ ಎನರ್ಜೀಸ್ ಇದೆ. ಅಂಡ್ ಸಮ್‌ಟೈಮ್ಸ್ ಈ ವ್ಯಕ್ತಿಯ ಒಂದು ಹೆಲ್ತ್ ಇಶ್ಯೂಸ್ ತುಂಬಾ ಕೈ ಕೊಡ್ತಾ ಇದೆ ಅಂತ ಹೇಳ್ಬೋದು. ಈ ವ್ಯಕ್ತಿನೂ ಕೂಡ ತುಂಬಾ ಎಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ ಈ ಒಂದು ವ್ಯಕ್ತಿದು ಅಂತ ಹೇಳ್ಬೋದು. ನಾನ್ ಸ್ಟಾರ್ಟಿಂಗ್ ಅಲ್ಲೂ ನೀವು ಕೂಡ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಇದ್ರೆ ಅದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ದೆ. ಹಾಗೆ ಈ ವ್ಯಕ್ತಿದು ಕೂಡ ಅದೇ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಕೂಡ ಸಮ್‌ವೇರ್ ಆಂಕ್ಸೈಟಿ ಫೀಲ್ ಆಗ್ತಾ ಇದೆ. ಇವರ ದೇಹಕ್ಕೆ ಬೇಕಾಗಿರುವಷ್ಟು ನಿದ್ದೆ ಏನಿದೆ ಅದು ಇವ್ರಿಗೆ ಸಿಗ್ತಾ ಇಲ್ಲ ಅಂಡ್ ಇವ್ರಿಗೆ ಒಂದಷ್ಟು ಹೊಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ ಅಥವಾ ಕಾನ್ಸ್ಟಿಪೇಷನ್ ಬರ್ತಾ ಇದೆ, ಹೊಟ್ಟೆ ಗ್ಯಾಸ್ ಆಗುವಂತದ್ದು, ಅಸಿಡಿಟಿ ಆಗುವಂತದ್ದು ಪ್ರಾಬ್ಲಮ್ಸ್ ಗಳು ನಡೀತಾ ಇದೆ. ಬಿಕಾಸ್ ಇವರು ಕೂಡ ಎಮೋಷನ್ಸ್ ನ ತುಂಬಾ ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂಡ್ ಈ ವ್ಯಕ್ತಿ ನಿಮ್ಮಿಂದ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಥವಾ ಸಮ್‌ಟೈಮ್ಸ್ ನಿಮ್ ಜೊತೆ ತುಂಬಾನೇ ಕೋಲ್ಡ್ ಆಗಿ ನಡ್ಕೋಬೇಕು, ತುಂಬಾ ಹಾರ್ಶ್ ಆಗಿ ನಡ್ಕೋಬೇಕು, ತುಂಬಾ ಕಲ್ಲು ಮನ್ಸಿನವರು ಅಂತ ನಿಮ್ ಮುಂದೆ ತೋರಿಸ್ಕೋಬೇಕು ಅಂತ ಇವರು ರೆಡಿ ಆಗ್ತಾ ಇದ್ದಾರೆ. ಆ ತರ ಒಂದು ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಬಟ್ ಇವರ ಡಿಸಿಷನ್ ಇವ್ರಿಗೆ ಖುಷಿ ಕೊಡ್ತಾ ಇಲ್ಲ.
ಬಿಕಾಸ್ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಾನು ಸರಿಯಾದಂತಹ ವ್ಯಕ್ತಿ ನನ್ನ ವ್ಯಕ್ತಿಗೆ ಅಲ್ಲ, ನಾನು ಸೂಟೇಬಲ್ ಪರ್ಸನ್ ನನ್ನ ಪರ್ಸನ್ಗೆ ಅಲ್ಲ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಆಗಿ ಹೇಳ್ಬಹುದು ಅಲ್ವಾ, ಇದು ವರ್ಕ್ ಆಗ್ತಾ ಇಲ್ಲ, ಲೆಟ್ಸ್ ಬಿ ಫ್ರೆಂಡ್ಸ್ ಅಥವಾ ಮೂವ್ ಆನ್ ಆಗು ಅಂತ ಹೇಳ್ಬಹುದು. ಬಟ್ ಇಲ್ಲ, ನೀವಾಗ್ಲೇ ಬಿಟ್ಟು ಹೋಗೋವರೆಗೂ ಇವರು ಎಷ್ಟು ನಿಮ್ಗೆ ನೋವು ಕೊಡ್ತಾರೆ ಅಂತಂದ್ರೆ ಅಷ್ಟು ನೋವು ಕೊಡ್ತಾರೆ. ಅದು ಅಲ್ಲಿ ಅವ್ರಿಗೂ ನೋವು ಆಗ್ತಾ ಇದೆ, ನಿಮ್ಗೂ ಕೂಡ ನೋವು ಆಗ್ತಾ ಇದೆ. ಸೊ ಬೆಟರ್ ನೀವೇ ಕೆಟ್ಟವರಾದ್ರೂ ಪರವಾಗಿಲ್ಲ, ನೀವೇ ಮೂವ್ ಆನ್ ಆದ್ರೆ ಒಳ್ಳೇದು. ಬಿಕಾಸ್ ಯಾವುದೇ ಒಂದು ಪರ್ಸನ್ ಆಗ್ಲಿ, ವಸ್ತು ಆಗ್ಲಿ, ಅದರಿಂದ ನಮ್ಗೆ ಒಂದು ಪರ್ಪಸ್ ಅನ್ನೋದು ಸಿಗ್ಬೇಕು, ಅಥವಾ ಅದರಿಂದ ನಮ್ಗೆ ಒಂದು ಖುಷಿ ಅನ್ನೋದನ್ನ ಸಿಗ್ಬೇಕು. ಬಟ್ ಅದು ಎರಡೂ ಸಿಕ್ತೆ ಬರೀ ಎಂಗ್ಸೈಟಿ, ಫಿಯರ್, ಟೆನ್ಷನ್, ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಅದು ನಿಮ್ಮ ಸೋಲ್ಗೆ ಅಲ್ಲ. ಇಟ್ ಮೈಟ್ ಬಿ ಅ ಕಾಮಿಕ್ ಬಾಂಡಿಂಗ್ ಅಂತಾನೆ ಹೇಳ್ಬಹುದು. ಸೊ ಇದು ಕಾಮಿಕ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬಹುದು. ಬಿಕಾಸ್ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಸೋಲ್ ಕನೆಕ್ಷನ್ಸ್ ಇರೋ ಜಾಗದಲ್ಲಿ ಅವ್ರು ಡೈಲಿ ಮಾತಾಡದೆ ಇದ್ರೂ ಕೂಡ, ನಮ್ಮ ಜೊತೆ ಇಲ್ಲದೆ ಇದ್ರೂ ಕೂಡ, ಅವರ ಒಂದು ಪ್ರೆಸೆನ್ಸ್ ಅಥವಾ ಅವರ ಒಂದು ನೆನಪೇ ನಮ್ಮನ್ನ ತುಂಬಾ ಖುಷಿ ಕೊಡುತ್ತೆ, ತುಂಬಾನೇ ಹೀಲ್ ಫೀಲ್ ಆಗುತ್ತೆ ಅಥವಾ ಕಂಪ್ಲೀಟ್ ಫೀಲ್ ಮಾಡ್ಸತ್ತೆ. ಬಟ್ ಇಲ್ಲಿ ನಿಮ್ಮ ಕೇಸಲ್ಲಿ ಇದ್ಯಾವುದು ಫೀಲ್ ಮಾಡ್ತಾ ಇಲ್ಲ ನೀವು. ಅವ್ರ ಜೊತೆ ಇದ್ದಾಗೆಲ್ಲ ನಿಮ್ಮ ಎನರ್ಜೀಸ್ ತುಂಬಾ ಡ್ರೈನ್ ಆಗುವಂಥದ್ದು, ತುಂಬಾನೇ ಲೋ ಫೀಲ್ ಆಗುವಂಥದ್ದು, ಇದೆಲ್ಲ ಈ ವ್ಯಕ್ತಿ ಜೊತೆ ಇದ್ದಾಗ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ದಿಸ್ ಪರ್ಸನ್ ಈಸ್ ನಾಟ್ ಮೆಂಟ್ ಫಾರ್ ಯು. ನಿಮ್ಮ ಸೋಲ್ ಪರ್ಪಸ್ಗೆ ಈ ಒಂದು ವ್ಯಕ್ತಿ ಅಲ್ಲ, ನಿಮ್ಮ ಸೋಲ್ಮೇಟ್ ಈ ಒಂದು ವ್ಯಕ್ತಿ ಅಲ್ಲ. ಸೊ ಬೆಟರ್ ನೀವೇನಾದ್ರೂ ಈ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆದಷ್ಟು ನಿಮ್ಮ ಒಳ್ಳೇದಕ್ಕೆ ನೀವು ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿ. ಅಥವಾ ನಂಗೆ ಮೂವ್ ಆನ್ ಆಗೋಕೆ ಇಷ್ಟ ಇಲ್ಲ, ನೀವು ಆಲ್ರೆಡಿ ಮದುವೆ ಆಗಿದ್ದೀರಾ ಈ ವ್ಯಕ್ತಿ ಜೊತೆ, ಬಟ್ ಈ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಆಗಿದ್ದಾರೆ, ಬಟ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನಿಮ್ಮ ಬೌಂಡ್ರೀಸ್ ನ ನೀವು ಸೆಟ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ. ಅಂಡ್ ಜಾಸ್ತಿ ಕಷ್ಟಪಟ್ಟು ಪ್ರೀತಿಸಿ ಬಿಟ್ಟಿದೀನಿ, ಟ್ರೂ ಲವ್ ಮಾಡಿದೀನಿ ಅಂತ ಹಿಂಸೆ ಪಟ್ಕೊಂಡು ಇರೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಸೋಲ್ ನೀಡ್ಸ್ ಟು ಬಿ ಹ್ಯಾಪಿ. ನಿಮ್ಮ ಒಂದು ಆತ್ಮ ಏನಿದೆ ಅದು ಖುಷಿಯಾಗಿರೋದಕ್ಕೇನೆ ಬಯಸುತ್ತೆ. ಅಂಡ್ ಎಲ್ಲಾ ಖುಷಿನ ಅನುಭವಿಸಿ ಹೋಗ್ಬೇಕು ಅಂತಾನೆ ಬಂದಿರುತ್ತೆ. ಅಂಡ್ ಇದೆಲ್ಲವೂ ಕೆಲವೊಂದಷ್ಟು ಪಾಠಗಳು ಆಗಿರುತ್ತೆ, ಲೆಸನ್ಸ್ ಆಗಿರುತ್ತೆ, ಕಲ್ತ್ಕೊಳ್ಳಿ ಅಂಡ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂಡ್ ಮೂವ್ ಆನ್. ಓಕೆ, ಸೊ ಇವತ್ತಿನ ರೀಡಿಂಗ್ ಅಲ್ಲಿ ಹೆಚ್ಚು ನನಗೆ ಸೆಲ್ಫ್ ಲವ್ ಬಗ್ಗೆನೇ ಜಾಸ್ತಿ ಇದೆ. ಆದಷ್ಟು ನಿಮ್ಮ ಮೇಲೆ ಕೆಲಸನ ಪ್ರಾರಂಭ ಮಾಡ್ಕೊಳ್ಳಿ, ನಿಮಗೇನ್ ಬೇಕೋ ನಿಮ್ಮನ್ನ ಪ್ರಯೋರಿಟೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್. ಸ್ಟಾಪ್ ಚೇಸಿಂಗ್. ಓಕೆ, ಹಿಂದೆ ಓಡೋದನ್ನ ಬಿಟ್ಬಿಡಿ. ಜಸ್ಟ್ ನಿಮ್ಮನ್ನ ನೀವು ಈ ಬಾರಿ ಚೂಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಖುಷಿನ ನೀವೇ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಒಂದು ಪೀಸ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಅಂಡ್ ಸಾಧ್ಯ ಆದ್ರೆ ಎವ್ರಿ ಸ್ಯಾಟರ್ಡೆ ಆಂಜನೇಯನ್ ಟೆಂಪಲ್ಗೆ ಹೋಗಿ ಬನ್ನಿ. ಇಲ್ಲಿ ಹೆಚ್ಚು ನನಗೆ ಆಂಜನೇಯನ ಒಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಆಂಜನೇಯನ್ ಭಕ್ತರು ಕೆಲವರು ಇದ್ದೀರಾ ಅಂತ ಹೇಳ್ಬಹುದು. ಡೆಫಿನೆಟ್ಲಿ ಬಜರಂಗ್ ಬಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸಾಧ್ಯ ಆದ್ರೆ 9 ದಿನದ ಒಂದು ಸಂಕಲ್ಪ ತಗೊಂಡು ಹನುಮಾನ್ ಚಾಲೀಸಾನ ಓದೋದಕ್ಕೆ ಶುರು ಮಾಡಿ. ಇದರಿಂದ ನಿಮ್ಮ ಒಂದು ಮೈಂಡ್ ಅಲ್ಲಿ, ಮನಸ್ಸಲ್ಲಿ, ಎನ್ವಿರಾನ್ಮೆಂಟ್ ಅಲ್ಲಿ ಏನೆಲ್ಲ ನೆಗೆಟಿವ್ ಎನರ್ಜೀಸ್ ಇದೆ ಅದೆಲ್ಲವನ್ನು ಹೀಲ್ ಮಾಡೋದಕ್ಕೆ ಬಜರಂಗ್ ಬಲಿ ನಿಮ್ಗೆ ಖಂಡಿತ ಸಹಾಯ ಮಾಡ್ತಾರೆ. ಅಥವಾ ಡೈಲಿ ನಿಮ್ಗೆ ಹನುಮಾನ್ ಚಾಲೀಸ ಓದಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಹನುಮಾನ್ ಟೆಂಪಲ್ ಹೋಗಿ ಬನ್ನಿ. ಟ್ಯೂಸ್ಡೇ ಅಥವಾ ಸ್ಯಾಟರ್ಡೆ ಎವ್ರಿ ವೀಕ್ ಹೋಗಿ ಡೆಫಿನೆಟ್ಲಿ ಒಂದು 5 ವೀಕ್ಸ್ ಮಾಡಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಹೀಲ್. ನೋ ವರೀಸ್, ಯೂನಿವರ್ಸ್ ಎಲ್ರ ಜೊತೆನೂ ಇರ್ತಾರೆ. ನನಗೆ ಯಾರು ಇಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೋಬೇಡಿ. ಡಿವೈನ್ ಫೋರ್ಸ್ ನಮ್ ಜೊತೆ ಇದೆ, ಡಿವೈನ್ ಎನರ್ಜೀಸ್ ನಮ್ ಜೊತೆ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ನಿಮ್ಗೆ ಯೂನಿವರ್ಸ್ ಸಹಾಯ ಮಾಡೇ ಮಾಡ್ತಾರೆ. ಯಾವಾಗ ಗೊತ್ತಾ, ಯೂನಿವರ್ಸ್ ಕೂಡ ನಮ್ಗೆ ಸಹಾಯ ಮಾಡೋದು ಯಾವಾಗ ಗೊತ್ತಾ ಗೈಸ್, ಟ್ರಸ್ಟ್ ಮೀ. ಯಾವಾಗ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ತೀರಾ, ಯಾವಾಗ ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ, ನಿಮ್ಮನ್ನ ನೀವು ಕೇರ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಎಸ್ ಯೂನಿವರ್ಸ್ ನಾನು ತುಂಬಾ ಜನಕ್ಕೆ ತುಂಬಾ ರೀತಿನಲ್ಲಿ ಮಾಡಿದೆ, ಇನ್ ಮುಂದೆ ನನಗೆ ಮಾಡೋದಕ್ಕಾಗಲ್ಲ, ಜಸ್ಟ್ ಐ ವಾಂಟ್ ಟು ಬಿ ಹ್ಯಾಪಿ ಅಂತ ನೀವು ಯಾವಾಗ ಅನ್ಕೊಂಡು ಯೂನಿವರ್ಸ್ಗೆ ಸರೆಂಡರ್ ಆಗ್ತಿರೋ ಆವಾಗ ನೀವು ಹೀಲ್ ಆಗೋದಕ್ಕೆ ಶುರು ಆಗ್ತೀರಾ. ಅಂಡ್ ಈ ತರದ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನೀವು ಹೊರಗಡೆಯಿಂದ ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಸ್ಟ್ರಾಂಗ್ ಆಗಿದ್ದೀನಿ ಅಂತ, ಅದನ್ನ ಒಳಗಡೆಯಿಂದನೂ ತಗೊಂಡ್ ಬನ್ನಿ. ಆವಾಗ ನೋಡಿ ಆ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಈಗ ಆಲ್ರೆಡಿ ನೀವು ಪ್ರಿಟೆಂಡ್ ಮಾಡ್ತಾ ಇರೋದೇ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಒಂದು ಸ್ಟ್ರಾಂಗ್ನೆಸ್, ನಿಮ್ಮ ಒಂದು ಇಗ್ನೋರೆನ್ಸ್ ಟೈಮ್ಸ್ ಅವ್ರಿಗೆ ತಡೆಯೋಕ್ ಆಗ್ತಾ ಇಲ್ಲ. ಯಾವಾಗೆಲ್ಲ ನೀವು ಬಿಟ್ಟು ಹೋಗ್ತೀನಿ ಅಂದಾಗೆಲ್ಲ ಅವ್ರ ಅಟೆನ್ಷನ್ ಕೊಡೋದು, ಮತ್ತೆ ಅವ್ರ ಮೇಲೆ ನೀವು ಕಂಪ್ಲೀಟ್ ಆಗಿ ಅವಲಂಬನೆ ಮಾಡ್ಕೊಂಡಾಗ ಮತ್ತೆ ಅವ್ರು ನಿಮ್ಮನ್ನ
ಮಿಸ್ಕಮ್ಯುನಿಕೇಟ್ ಮಾಡೋದು, ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳೋದು ಅಂತಂದ್ರೆ ಇಲ್ಲಿ ಈ ವ್ಯಕ್ತಿ ಅವ್ರಿಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ನಿಮಗೋಸ್ಕರ ಅವರು ನಿಮ್ ಜೊತೆಗಿಲ್ಲ. ಸೊ ನೀವ್ ಯಾಕೆ ಅವ್ರಿಗೋಸ್ಕರ ಇರ್ತೀರಾ? ಥಿಂಕ್ ಮಾಡಿ. ಸಪೋಸ್ ನೀವು ತುಂಬಾ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ನೀವೇನಾದ್ರೂ ಅವ್ರಿಗೆ ಜಲಸ್ ಮಾಡ್ಬೇಕು ಅಂತ ಆಕ್ಷನ್ಸ್ ತಗೊಳ್ತಾ ಇದ್ರೆ ಡೋಂಟ್ ಡೂ ದಟ್. ಓಕೆ. ಅಂಡ್ ಸಪೋಸ್ ಈ ಒಂದು ವ್ಯಕ್ತಿ ಮತ್ತೆ ನಿಮ್ ಹತ್ರ ಬಂದು ಪ್ಯಾಚಪ್ ಆಗ್ತೀನಿ ಅಥವಾ ಸರಿ ಹೋಗುತ್ತೆ ಅಂತ ನಿಮ್ಗೇನಾದ್ರೂ ಬಂದ್ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನೀವು ಒಪ್ಪಿಗೆ ಕೊಡೋದಕ್ಕೆ ಹೋಗ್ಬೇಡಿ ಅಥವಾ ಅವರ ಪಾಸ್ಟ್ ಮಿಸ್ಟೇಕ್ಸ್, ಪಾಸ್ಟ್ ಆಕ್ಷನ್ಸ್ ನ ನೀವು ಪ್ರಶ್ನೆ ಮಾಡದೆ ಜಸ್ಟ್ ಒಂದು ಅಳ್ತಾ ಅಂಡ್ ಎಮೋಷನಲ್ ಆಗಿ ನೀವು ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಹೋಗ್ಬೇಡಿ. ಪ್ರಾಕ್ಟಿಕಲ್ ವೇ ನಲ್ಲಿ ಥಿಂಕ್ ಮಾಡಿ ಅಂಡ್ ಪಾಸಿಬಿಲಿಟೀಸ್ ಕಡೆ ಯೋಚನೆ ಮಾಡಿ ಮತ್ತೆ ಇವ್ರ ಜೊತೆ ಒಂದಾಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ. ಬಿಕಾಸ್ ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಸೇಮ್ ಈ ಒಂದು ಪ್ಯಾಟರ್ನ್ ರಿಪೀಟ್ ಆಗೋದಕ್ಕೆ ಶುರು ಆಗುತ್ತೆ. ಬಿಕಾಸ್ ಬೇರೆದವ್ರಿಗೆ ಬಿಟ್ಕೊಡಕ್ಕೂ ಆಗದೆ ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ಆಗದೆ ಈ ವ್ಯಕ್ತಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ನಿಮ್ ಜೊತೆ ಇರ್ತಾರೆ ಬಿಟ್ರೆ ನಿಮಗೋಸ್ಕರ ಈ ವ್ಯಕ್ತಿ ಬದಲಾಗಿ ಬರೋಕೆ ಇಲ್ಲಿ ಎನರ್ಜೀಸ್ ಇಲ್ಲ ಅಥವಾ ಬದಲಾಗೋದಿಲ್ಲ ಅಂತಾನೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ಒಂದು ಬ್ಯಾಕಪ್ ತರ ನಿಮ್ಮನ್ನ ಯೂಸ್ ಮಾಡ್ಕೋಬಹುದು ಅಥವಾ ಅವರ ಒಂದು ಎಮೋಷನಲ್ ಅವೈಲಬಿಲಿಟಿಗೆ, ಅವರ ಒಂದು ಕನ್ವೀನಿಯಂಟಿಗೆ ಇವ್ರು ನಿಮ್ ಜೊತೆ ಇದ್ದಾರೆ ಅಂತ ಹೇಳ್ಬಹುದು. ಸೊ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು ಮತ್ತೆ ಇವ್ರ ಹಿಂದೆ ಹೋಗ್ಬೇಡಿ. ಸಪೋಸ್ ಈ ಒಂದು ವ್ಯಕ್ತಿ ಮತ್ತೆ ಕಣ್ಣೀರ್ ಹಾಕ್ತಾ ಮತ್ತೆ ಇನ್ನೊಂದು ಚಾನ್ಸ್ ಕೊಡು ಅಂತ ಅಂದ್ರೆ ಈ ಸಾರಿ ಪ್ರಾಕ್ಟಿಕಲ್ ಆಗಿ ಡಿಸಿಷನ್ಸ್ ನ ತಗೊಳ್ಳಿ. ಎಮೋಷನಲ್ ಆಗಿ ಹೋಗೋದಕ್ಕೆ ಹೋಗ್ಬೇಡಿ. ಜಸ್ಟ್ ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್, ಲಿಸನ್ ಟು ಯೂನಿವರ್ಸ್. ಸೊ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು. God bless you all.